KPSC ನೇಮಕಾತಿ ಹೋರಾಟವನ್ನು ಈಗ ಬೆಂಗಳೂರಿನಲ್ಲಿ ಸ್ಪರ್ಧಾರ್ಥಿಗಳು ಫ್ರೀಡಂ ಪಾರ್ಕ್ನಲ್ಲಿ ನಡೆಸ್ತಾ ಇರುವಂಥದ್ದು. ಯಾಕಂದರೆ ಕಳೆದ 3 ವರ್ಷಗಳಿಂದ ರಾಜ್ಯದಲ್ಲಿ ನೇಮಕಾತಿ ಆಗ್ತಾ ಇಲ್ಲ. ಇದರಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದರು. ಆ ಸಂದರ್ಭದಲ್ಲಿ ಬಂದು ನಮಗೆ ಇದೇ ಫ್ರೀಡಂ ಪಾರ್ಕ್ನಲ್ಲಿ ಭರವಸೆಯನ್ನು ನೀಡಿದರು. ನಾನು ನಮ್ಮ ಸರ್ಕಾರ ಬಂದ ನಂತರ ನೇಮಕಾತಿ ಪ್ರಾರಂಭ ಮಾಡ್ತೀನಿ ಅನ್ನೋ ಭರವಸೆ ನೀಡಿದರು. ಆದರೆ ಇವತ್ತು ಅವರು CM ಆಗಿದ್ದಾರೆ. ಆದರೆ ನಮ್ಮ ಕೊಟ್ಟ ಮಾತನ್ನು ತಪ್ಪಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಈ KPSC ಅಂದರೆ ಸ್ಪರ್ಧಾರ್ಥಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ವಿಚಾರದ ಬಗ್ಗೆ ನಮ್ಮ ಜೊತೆ ಇಲ್ಲಿ ಹೋರಾಟಗಾರರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾ ಇದ್ದೀನಿ. ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು, ಯಾವ ರೀತಿಯಾಗಿ ಅವರು ಅನ್ಯಾಯವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾ ಇದ್ದೀನಿ. ಸರ್, ಮೊದಲಿಗೆ ಎಷ್ಟು ವರ್ಷದಿಂದ ನೀವು KPSC ಪ್ರಿಪೇರ್ ಮಾಡ್ತಾ ಇದ್ದೀರಿ? 2020ರಿಂದ ನಾವು KPSC ಮತ್ತು KA ಸಂಬಂಧಪಟ್ಟಂತೆ ಎಲ್ಲ ಪರೀಕ್ಷೆಗಳಿಗೆ ನಾವು ಸಿದ್ಧತೆ ಮಾಡ್ಕೊತಾ ಇದ್ದೀವಿ. ಕಾರಣ ಏನಂದರೆ, ಈ ಸರ್ಕಾರ ಬರೋದಕ್ಕಿಂತ ಮುಂಚೆ ನಮಗೊಂದು ಭರವಸೆ ಹೇಳಿತ್ತು, ಒಂದು ಗ್ಯಾರಂಟಿ ಹೇಳಿತ್ತು. ಏನಂದರೆ, ನಾವು ಅಧಿಕಾರಕ್ಕೆ ಬಂದ ಮೇಲೆ 2.5 ಲಕ್ಷ ಹುದ್ದೆಗಳನ್ನು 5 ವರ್ಷಗಳಲ್ಲಿ ತುಂಬ್ತೀವಿ ಮತ್ತು 1 ವರ್ಷದಲ್ಲಿ 1 ಲಕ್ಷ ಹುದ್ದೆಗಳನ್ನು ತುಂಬ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಆಶ್ವಾಸನೆ ನೀಡಿತ್ತು. ಆ ಆಶ್ವಾಸನೆ ಮೇಲೆಗೆ ಈ ರಾಜ್ಯದಲ್ಲಿರುವಂಥ ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಸಹ ಅವ್ರ ಮೇಲೆ ಒಂದು ಸಿದ್ದರಾಮಯ್ಯ ಸರ್ಕಾರದ ಮೇಲೆ ನಂಬಿಕೆ ಇಟ್ಟು ಪ್ರತಿಯೊಬ್ಬ ಸ್ಪರ್ಧಾರ್ಥಿಯೂ ಸಹ ತಂದೆ ತಾಯಿ ಮನೆ ಮಠ ಎಲ್ಲ ಬಿಟ್ಟು, ಯಾವುದೇ ಒಂದು ಹಬ್ಬ ಹರಿದಿನ ಎಲ್ಲ ಬಿಟ್ಟು 24 ಗಂಟೆ 7 ಓದ್ತಾ ಇದ್ದೀವಿ. ಆದರೆ ನಮ್ಗೆ ಯಾವುದೇ ರೀತಿಯಂಥ ನೇಮಕಾತಿಗಳಿಲ್ಲ. ಆದರೆ ಇವರು 1 ವರ್ಷ ಆಗ್ತಿದೆ, 2 ವರ್ಷ, ಇದುವರೆಗೂ 3 ವರ್ಷ ಆಗಿದೆ, ಯಾವುದೇ ನೇಮಕಾತಿಗಳಿಲ್ಲ. ಕಾರಣ ಅಂದರೆ ಕುಂಟು ನೆಪ, ಯಾವುದೇ ಒಳ ಮೀಸಲಾತಿ ಅಂತ ಹೇಳ್ತಾರೆ, 56 ರಿಸರ್ವೇಷನ್ ಅಂತ ಹೇಳ್ತಾರೆ. ಅದೇ ರಿಸರ್ವೇಷನ್ಗೆ ಬಂದು ಹೋಗೋದು, ಯಾವುದೇ ಕೋರ್ಟ್ಗೆ ಹೋಗೋದು, ಕೋರ್ಟಲ್ಲಿ ಇವರೇ ಡೇಟ್ಗಳು ತಗೊಳ್ಳೋದು, ಸುಮ್ಮನೆ ಆಚೆ ಬಂದು ಕೋರ್ಟಲ್ಲಿದೆ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳಿಗೆ ಮೇಲೆ ಒಂದು ರೀತಿಯಾದಂಥ ಒಂದು ಮಂಕು ಇದನ್ನು ಎರಚ್ತಾ ಇದ್ದಾರೆ. ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ನಿಮಗೆ ಎಷ್ಟು ತೊಂದರೆ ಆಗ್ತಾ ಇದೆ? ವಿದ್ಯಾರ್ಥಿಗಳಿಗಾಗಿ ಸ್ಪರ್ಧಾತ್ಮಕ ತಯಾರಿ ಮಾಡ್ತಿರ್ತೀರ, ನೀವು ಕಷ್ಟದಲ್ಲಿ ಇರ್ತೀರ, ಸಾಕಷ್ಟು ಜನರಿಗೆ ಆರೋಗ್ಯ ಸಮಸ್ಯೆ ಅಂತ ಹೇಳ್ತೀರಿ. ಸರ್, ವಿದ್ಯಾರ್ಥಿಗಳ ಒಂದು ವಿಷಯಕ್ಕೆ ಬಂದಾಗ, ವಿದ್ಯಾರ್ಥಿಗಳ ಜೀವನಕ್ಕೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ಬಂದಾಗ ಅತ್ಯಂತ ವಿದ್ಯಾರ್ಥಿಗಳು ಪಟ್ಟಿರುವಂಥ ಕಷ್ಟ ಇನ್ಯಾರಿಗೂ ಬರಬಾರ್ದು. ಅಷ್ಟೊಂದು ರೀತಿಯಲ್ಲಿ ವಿದ್ಯಾರ್ಥಿಗಳು ಕಷ್ಟದಲ್ಲಿದ್ದಾರೆ. ಈ ವಿದ್ಯಾರ್ಥಿಗಳ ಗೋಳನ್ನು ಯಾವುದೇ ರೀತಿಯಂತಹ ಒಂದು ಮಂತ್ರಿಯಾಗಲಿ ಶಾಸಕರಾಗಲಿ ನಮ್ಗೆ ಅನಿಸ್ಬಿಟ್ಟಿದೆ, ನಾವು ಈ ಶಾಸಕರನ್ನು ಆಯ್ಕೆ ಮಾಡಿದ ತಪ್ಪ, ನಾವು ಈ ಸರ್ಕಾರವನ್ನು ಆಯ್ಕೆ ಮಾಡಿದ ತಪ್ಪ ಅನ್ನುವಂಥ ಭಾವನೆ ಬರ್ತಾ ಇದೆ. ಯಾಕಂದರೆ ಇವರು ಫಸ್ಟು ಸರ್ಕಾರ ಬಂದಾಗ ಇವರು ಹೇಳಿಕೆಗಳು ನೋಡಿ, ಇವರ ಒಂದು ಆಶ್ವಾಸನೆ ನೀಡಿ ನಾವು ಓದೋಕ್ಕೆ ಈ ಕಾಂಪಿಟೇಟಿವ್ ಫೀಲ್ಡ್ಗೆ ಬಂದಾಗ, ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಏನಾಗ್ತಾ ಇದೆ ಅಂದರೆ, ಬರೀ 3 ಹೊತ್ತು, ಒಂದು ದಿವಸಕ್ಕೆ 1 ಹೊತ್ತು ಊಟ ಮಾಡೋದು, ಹೋಟ್ಲ್ಗಳಲ್ಲಿ ಕೆಲಸ ಮಾಡಿಕೊಂಡು ಊಟ ಮಾಡಿಕೊಂಡು ಗ್ಯಾಸ್ಟ್ರಿಕ್ಗಳು ಬಂದು ಜೀವನ ನಮ್ಮ ವಯಸ್ಸು ಮೀರ್ತಾನೆ ಐತೆ. ಸಮಾಜದಲ್ಲಿ ನಮ್ಮ ಎಲ್ಲಿ ನೋಡಿದ್ರು, ಮನೆಗೆ ಹೋದರೂ ಕೇಳ್ತಾರೆ, ಒಂದು ಫಂಕ್ಷನ್ಗಿಲ್ಲ, ಒಂದು ಮದುವೆಗಿಲ್ಲ, ಒಂದು ಹಬ್ಬ ಇಲ್ಲ, ಎಲ್ಲವನ್ನು ಬಿಟ್ಟು ನಾವು ಓದ್ತಾ ಇದ್ರೂ ಸಹ ಯಾವುದೇ ನೇಮಕಾತಿ ಆಗ್ತಾ ಇಲ್ಲ. ಆದ್ದರಿಂದ ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೆಲ್ಲ ಭವಿಷ್ಯದಲ್ಲಿ ಒಂದು ತುಂಬ ಅನ್ಯಾಯ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕೆ ಎಲ್ಲ ಸರ್ಕಾರಗಳು ಈ ರೀತಿಯಾಗಿ ಸ್ಪರ್ಧಾರ್ಥಿಗಳ ಮೇಲೆ ಅನ್ಯಾಯವನ್ನು ಮಾಡ್ತಾ ಇದ್ದಾವೆ? ಯಾವ ಕಾರಣಕ್ಕಾಗಿ ಅಂತ? ಸರ್, ವಿದ್ಯಾರ್ಥಿಗಳಲ್ಲಿ, ಯಾಕಂದರೆ ವಿದ್ಯಾರ್ಥಿಗಳು ತೆಗೆದುಕೊಂಡಾಗ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಲ್ಲಿ ಒಂದೊಂದು ಭಯ ಏನಂದರೆ, ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಬಂದಾಗ 20 ಲಕ್ಷಕ್ಕಿಂತ ಅತಿ ಹೆಚ್ಚಿನ ವಿದ್ಯಾರ್ಥಿ ಸಂಖ್ಯೆಯಲ್ಲಿದ್ದಾರೆ. ಕಾರಣ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಯಾಕೆ ಭಯಪಡ್ತಾರೆ ಅಂದರೆ, ಈ ಸರ್ಕಾರಗಳು ಬಂದಾಗ, ಮೊನ್ನೆ ಫಾರ್ ಎಕ್ಸಾಂಪಲ್ PDO ಎಕ್ಸಾಮ್ ನಡೆದಾಗ ಯಾವುದೇ ಒಂದು ಪೇಪರ್ ಇದು ಕ್ವಶನ್ ಪೇಪರು ಇದಾಯಿತು ಅಂತೇಳ್ಬಿಟ್ಟು ವಿಶ್ವಾದಾಗ ಇಮಿಡಿಯೇಟ್ಲಿ ಅವ್ರ ಮೇಲೆ ಕೇಸ್ ಹಾಕಿದ್ರು. ಈ ರೀತಿ ಯಾವುದೇ ರೀತಿಯ ಕೇಸಲ್ಲಿ ಆಗ್ಬಿಡ್ತದೆ, ನಮಗೆ ಹಿಂದೆ ನಮ್ಗೆ ಯಾರು ಸಪೋರ್ಟ್ ಮಾಡಲ್ಲ ಅಂತ ಒಂದು ಭಾವನೆಯಿಂದ ಈ ರೀತಿ ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ ವಿದ್ಯಾರ್ಥಿಗಳನ್ನು. ಯಾಕೆ ಅಂದರೆ ಈಗ ಎಷ್ಟು 3 ವರ್ಷದಿಂದ ನೇಮಕಾತಿ ಇಲ್ಲ ಅಂತೀರಿ, ಬಟ್ ಸಿದ್ದರಾಮಯ್ಯನವರು ಈ ಹಿಂದೆ ನೇಮಕಾತಿಗೆ ಭರವಸೆಯನ್ನು ನೀಡಿದರು, ನೇಮಕಾತಿ ಮಾಡ್ಕೊಳ್ತೀವಿ ಅಂತ. ಬಟ್ ಯಾಕೆ ಅವರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ? ಸರ್, ನಿರ್ಲಕ್ಷ್ಯ ಏನಂದರೆ, ಅಧಿಕಾರ ನಾವಿದ್ದೀವಿ, ಈ ವಿದ್ಯಾರ್ಥಿಗಳ ಹೋರಾಟ ಸುಮ್ಮನೆ ಒಂದು 500 ಜನ, 1000 ಜನ, 2000 ಜನ ಬರ್ತಾರೆ, ಸೇರ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಇದು ಕಾಮನ್ ಆಗೋಗಿದೆ ಅನ್ನೋ ಒಂದು ತಾತ್ಸರ, ವಿದ್ಯಾರ್ಥಿಗಳ ಮೇಲೆ ಇರುವಂಥ ತಾತ್ಸರ ಮನೋಭಾವನೆ ಮತ್ತು ವಿದ್ಯಾರ್ಥಿಗಳ ಮೇಲೆ ಯಾವುದೇ ರೀತಿಯಂತಹ ನೇಪಾಳ ರೀತಿಯಲ್ಲಾಗಲಿ, ಬಾಂಗ್ಲಾದೇಶದಲ್ಲಿ ರೀತಿಯಾದಂಥ ಒಂದು ಯಾವುದೇ ಅಂಥ ಬಿಸಿ ಇಲ್ಲಿ ಮುಟ್ತಾ ಇಲ್ಲ. ಅಂಥ ಒಂದು ಬಿಸಿ ಏನಾದರೂ ಮುಟ್ಟಿದರೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಆಗ್ತದೆ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನೊಬ್ಬರು ನನ್ನ ಜೊತೆ ಹೋರಾಟಗಾರರಿದ್ದಾರೆ. ಅವರು ಸ್ಪರ್ಧಾರ್ಥಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಾನೀಗ. ಯುವ ಶಕ್ತಿ ದೇಶದ ಶಕ್ತಿ ಅಂತ ಹೇಳ್ತಾರೆ. ಸೊ ಈ ಯುವ ಶಕ್ತಿ ಯಾಕೋ ಒಂಥರ ಬೇಸರದ ಒಂದು ಮೂಡಲ್ಲಿದೆ ಇವತ್ತಿನ ಹೋರಾಟದಲ್ಲಿ ನೋಡಿದ್ರೆ. ಯಾಕಂದರೆ ಇವಾಗ ಯುವಕರು ಮನಸ್ಸು ಮಾಡಿದರೆ ದೇಶವನ್ನು ಆಳ್ಬಲ್ಲರು ಅನ್ನೋ ನಿಟ್ಟಿನಲ್ಲಿ ಮಾತುಗಳಿವೆ. ಆದರೆ ಯಾಕೋ ಒಂಥರ ಇಲ್ಲಿ ಅದೆಲ್ಲ ಖುಷಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾ ಇದ್ದೀನಿ. ನೀವು ಯಾವುದು ಓದ್ತಾ ಇದ್ದೀರಾ? ನೀವು ಎಷ್ಟು ವರ್ಷದಿಂದ ಪ್ರಿಪೇರ್ ಮಾಡ್ತಾ ಇದ್ದೀರಿ? ಸರ್, ನಾನು 3 ವರ್ಷದಿಂದ ತಯಾರಿ ನಡೆಸ್ತಾ ಇದ್ದೀನಿ. ನನ್ನ ಹೆಸರು ಜಿತೇಂದ್ರ GM ಅಂತೇಳಿ ಕೋಲಾರದಿಂದ ಬಂದಿದ್ದೀನಿ.
ಸೊ ನಾನು KS ಪರೀಕ್ಷೆ ಬರೆದಿದ್ದೆ. ಅದೇ ರೀತಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು ಇತ್ಯಾದಿ ಡಿಪಾರ್ಟ್ಮೆಂಟ್ಗಳಲ್ಲಿ ನಾನು MSc ಜಿಯಾಲಜಿಸ್ಟ್ ಹೋಲ್ಡರ್ ಆಗಿರೋದ್ರಿಂದ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು ನೋಟಿಫಿಕೇಷನ್ ಆಗಿ ಸುಮಾರು 11 ವರ್ಷ ಆಗಿದೆ. ಯಾವುದು DMG ಡಿಪಾರ್ಟ್ಮೆಂಟ್ ಆಫ್ ಮೈನಿಂಗ್ ಆ್ಯಂಡ್ ಜಿಯಾಲಜಿ ಮತ್ತು ಸಣ್ಣ ನೀರಾವರಿ ಮತ್ತು ಭಾರೀ ಕೈಗಾರಿಕೆ ಕಡೆಯಿಂದ ಜಿಯಾಲಜಿಸ್ಟ್ ನೋಟಿಫಿಕೇಷನ್ ಆಗಬೇಕಾಗಿತ್ತು. ಸುಮಾರು 11-12 ವರ್ಷ ಆಗಿದೆ, ನೋಟಿಫಿಕೇಷನ್ಗಳಾಗ್ತಿಲ್ಲ. ಈ ಮಂತ್ರಿಗಳನ್ನ ಕೇಳಿದರೂ ಕೂಡ ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಡದ್ದು ಮಾಡ್ತೀವಿ, ಮೀಸಲಾತಿ ಇದೆ, ಒಳ ಮೀಸಲಾತಿ ಆಗಲಿ, ತದನಂತರ ಕೋರ್ಟಲ್ಲಿ ಕೇಸ್ ಇದೆ, ಇದೇ ರೀತಿಯಲ್ಲಿ ಹೇಳ್ಕೊಂಡು ಈ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ಸಹಕಾರವನ್ನು ನೀಡ್ತಲ್ಲ. ಇದರಿಂದ ಏನಾಗ್ತಿದೆಯಾ ಅಂತಂದರೆ ಒಂದು ಜನ್ರೇಷನ್ನೇ ಕಳೆದು ಹೋಗ್ತಿದೆ. ಒಂದು ಬೌದ್ಧಿಕವಾದಂಥ ಶಕ್ತಿ ಇರುವಂಥ ವಿದ್ಯಾರ್ಥಿಗಳು ಒಂದು ಅಧ್ಯಯನದಲ್ಲಿ 22-25 ವರ್ಷ ಅವರು ಅಧ್ಯಯನ ಮಾಡಿ ಅವರ ಬೌದ್ಧಿಕ ಶಕ್ತಿಯನ್ನೇ ಅವರು ಕುಂದೊಡಿಸ್ತಿದ್ದಾರೆ. ಇವಾಗ ಶಿಕ್ಷಕರನ್ನ ತಗೊಂಡ್ರೆ ಶಿಕ್ಷಕರನ್ನ ಗುಲಾಮರನ್ನಾಗಿ ಮಾಡಿಬಿಟ್ಟಿದ್ದಾರೆ. ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಮಾಡಿ ಒಂದು ನೋಟಿಫಿಕೇಷನ್ ಮಾಡಿದ್ರೆ ನೆಟ್ಟು ಕೆಸೆಟ್ಟು ಇವೆಲ್ಲ ಕ್ಲಿಯರ್ ಮಾಡಿದರೂ ಕೂಡ ಈ ಶಿಕ್ಷಕರನ್ನು ಗುಲಾಮರನ್ನಾಗಿ ಸರ್ಕಾರ ಆಗಲಿ ಈ ಅನ್ಎಜುಕೇಟೆಡ್ ರೆಪ್ರೆಸೆಂಟೇಟಿವ್ಸ್ ಜನಪ್ರತಿನಿಧಿಗಳಾಗಲಿ ಅವರೆಲ್ಲ ನಮ್ಮನ್ನು ಗುಲಾಮರ ರೀತಿಯಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಶಿಕ್ಷಣ ಸಚಿವರು ಹೇಳ್ತಾರಲ್ಲ, ಇಲಾಖೆಯಲ್ಲಿ ನಾವು ಶಿಸ್ತು ಕಾಪಾಡ್ಕೊಳ್ತೀವಿ, ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಶಿಕ್ಷಣ ಸಚಿವರು ಹೇಳ್ತಾರೆ. ಯಾಕೆ ಈ ರೀತಿ ಸುಳ್ಳು ಹೇಳೋ ಕೆಲಸ ಮಾಡ್ತಾ ಇದ್ದಾರೆ ಏನು ಶಿಕ್ಷಣ ಸಚಿವರು? ಖಂಡಿತ ಸರ್, ನೀವು ಹೇಳಿದ್ದು ಕರೆಕ್ಟ್ ಇದೆ. ಶಿಕ್ಷಣ ಸಚಿವರಿಗೆ ಆಗಲಿ ನಾವು ಹೇಳಬೇಕಾಗಿತ್ತು, ಒಂದು ಜನಗಣತಿ ಆಧಾರದ ಮೇಲೆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಶಾಲೆಗೆ ಒಂದು ರೆಪ್ರೆಸೆಂಟೇಟಿವ್ ಬೇಕಂತಂದರೆ ನೀವು ಕೇಳ್ತಿರ್ಬೋದು. ಈಗ ಶಿಕ್ಷಣ ಇಲಾಖೆ ಅಂತಲ್ಲ, ಇತರ ಇಲಾಖೆಗಳಲ್ಲಿ ಕೂಡ ಇವಾಗ ಒಂದು ಪೊಲೀಸ್ ಇಲಾಖೆಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ಇಷ್ಟು ಸ್ಕ್ವೇರ್ ಕಿಲೋಮೀಟರ್ಗೆ ಒಂದು ಪೊಲೀಸ್ ಸ್ಟೇಷನ್ ಇರಬೇಕು, ಇಷ್ಟು ಜನರಿಗೆ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಇರಬೇಕು, ಇಷ್ಟು ಜನರಿಗೆ ಒಬ್ಬರು ಕಾನ್ಸ್ಟೇಬಲ್ ಇರಬೇಕಂತ. ಅದು ಯಾವುದರ ಬೇಸಿಸ್ ಅಂದರೆ 1981 ಜನಗಣತಿ ಆಧಾರದ ಮೇಲೆ. ಈಗಿನ ಜನಗಣತಿ ಆಧಾರದ ಮೇಲೆ ಬಂದರೆ ಈಗಿನ ಸ್ಟ್ರೆಂತ್ ಏನಿದೆ ಎಲ್ಲ ನೋಟಿಫಿಕೇಶನ್ ಸರ್ಕಾರಿ ಇಲಾಖೆಗಳಲ್ಲಿ ಅದು ಡಬಲ್ ಆಗಬೇಕಾಗಿತ್ತು. ಇದು 2,76,000 84,000 ಅಂತ ಇದು ಹೇಳ್ತಿದಾರಲ್ಲ, ಇದು ಬಂದು 1980 ಜನಗಣತಿಯ ಪ್ರಕಾರ. ಈ ಶಿಕ್ಷಣ ಸಚಿವರು ಏನು ಹೇಳ್ತಾರೆ ಅಂತಂದರೆ ಇವತ್ತೊಂದು ಮಾತು ಹೇಳ್ತಾರೆ, ನಾಳೆ 15,000 ಅಂತಾರೆ, ನಾಳೆ 21,000 ಅಂತಾರೆ, ನಾಳೆದು ನೋಡಿದರೆ ಇನ್ನೊಂದು ಮತ್ತೊಂದು ಮೀಟಿಂಗ್ನಲ್ಲಿ ಹೋಗ್ತಾ ಮುಂದೆ ತಳ್ಕೊಂಡು ಹೋಗ್ತಿದ್ದಾರೆ. ಈಗ ಪರಮೇಶ್ವರ್ ಅವ್ರು ನೋಡ್ಬೋದು, ಪರಮೇಶ್ವರ್ ಹಿಂದೆ ಯಾವುದೋ ಕೊರೋನಾ ಟೈಮಲ್ಲಿ ಮಾಡಿರೋದು, ಕೊರೋನಾ ಟೈಮಲ್ಲಿ ಕೊರೋನಾ ಬಂದು ಸತ್ತೋದರೇ ಇದ್ದಾರೆ, ಆದರೂ ಕೂಡ ಇವರು ನೇಮಕಾತಿಗಳು ಮಾಡ್ತಲ್ಲ. ಈಗ ನೋಡಿದರೆ ಮಾಡಿ ನೇಮಕಾತಿಗಳು ಅಂತ ಹೇಳಿದರೆ ಈಗ ಒಂದು ಹೊಸ ಇಲಾಖೆ ಮಾಡ್ತೀವಿ, ಡಿಪಾರ್ಟ್ಮೆಂಟ್ ಮಾಡ್ತಾರೆ, ಅದಕ್ಕೊಂದು ಸಪ್ರೇಟ್ ಯೂನಿಟ್ ಮಾಡಿ ಅವ್ರ ಕಡೆಯಿಂದ ನೇಮಕಾತಿ ಮಾಡ್ತೀವಿ ಅಂತಾರೆ. ಇದೇ ಮಾಡ್ತಾ ಬಂದಾಗ ಈ BJP ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಏನು ಮಾಡ್ತಿದ್ದಾರೆ ಅಂತಂದರೆ 5 ವರ್ಷ ನಮ್ಮ ಕೈಯಲ್ಲಿ ಅಧಿಕಾರ ಇದೆ, ನಮ್ಮನ್ನು ಯಾರು ಕೇಳೋರಿಲ್ಲ, 3 ವರ್ಷ ಕಳೆದು ಬಿಡೋಣ, ಇನ್ನು ಲಾಸ್ಟ್ 2 ವರ್ಷ ಇರುತ್ತೆ, ಆ ಟೈಮಲ್ಲಿ ಓಟ್ಗಳು ಬೇಕು ಜನರಿಗೋಸ್ಕರ, ಜನರಿಂದ ಓಟ್ಗಳು ಬೇಕು, ಜನರಿಗೋಸ್ಕರ ಏನೋ ಮಾಡ್ತಾಯಿದ್ದೀವಿ ಅಂತೇಳಿ ಅವ್ರಿಗೆ ಸುಮ್ಮನೆ ಒಂದು ತೋರಿಸೋ ರೀತಿಲಿ ತೋರಿಕೆಗೆ ಮಾತ್ರ 3 ವರ್ಷ ಆದಮೇಲೆ ಒಂದು ನೋಟಿಫಿಕೇಶನ್ ಬಿಡೋದು, ಓಟ್ಗಳು ತಗೊಳ್ಳೋದು, ಬಿಟ್ಬಿಡೋದು. ಸರ್, ಇದೇ ರೀತಿಲಿ ಈ ನೋಟಿಫಿಕೇಶನ್ ಜಾಸ್ತಿ ಆಗಿದ್ದು ಯಾವ ಸರ್ಕಾರ ಅಂತಂದರೆ ಕರ್ನಾಟಕದಲ್ಲಿ ಪ್ರಾದೇಶಿಕ ಪದ ಇದ್ದಂತಹ JDS ಸರ್ಕಾರದಿಂದ ಮಾತ್ರನೇ. JDS ಸರ್ಕಾರ ಇದ್ದಾಗ 300 ನೋಟಿಫಿಕೇಶನ್ ಆಯಿತು, ಸಬ್ ಇನ್ಸ್ಪೆಕ್ಟರ್ 200 ನೋಟಿಫಿಕೇಶನ್ ಆಯಿತು, ಹತ್ತಿರ 7,000 ನೋಟಿಫಿಕೇಶನ್ ಆಯಿತು ಕಾನ್ಸ್ಟೇಬಲ್. ಶಿಕ್ಷಕರ ನೇಮಕಾತಿಗಳು ಸ್ವಲ್ಪ ಲೇಟ್ ಆದರೂ ಕೂಡ ಮಾಡ್ತಿದ್ರು. ಈ ರಾಷ್ಟ್ರೀಯ ಪಕ್ಷಗಳು ಬಂದಾಗ ಏನೋ ಮಾಡಿದೆ ಅಂತಂದರೆ ಬೇರೆ ಎಲ್ಲೋ ಕುಂತಿರ್ತಾರೆ, ಅವ್ರ ಕೈಯಲ್ಲಿ ಯಾರೋ ಅವರೇ ಒಂದು ಜೀತದಾಳು ಥರ ಆಗ್ಬಿಟ್ಟಿದ್ದಾರೆ. ಅಂಥ ನಾಯಕರ ಕೈಯಲ್ಲಿ ಇಲ್ಲಿ ಒಂದು ಬೌದ್ಧಿಕ ಶಕ್ತಿ ಅಂತ ಬಲಪಡಿಸ್ಕೊಳ್ಳುವಂಥ ಅಭ್ಯರ್ಥಿಗಳು ಅವ್ರ ಕೈಯಲ್ಲಿ ಜೀತದಾಳುಗಳಾಗ್ಬಿಟ್ಟಿದ್ದಾರೆ ಈಗ. ಹಾಂ ಸರ್, ಏನು ಬೇಡಿಕೆ ನಿಮ್ಮ ಬೇಡಿಕೆ ಏನೀಗ ಅಂತ? ಸರ್, ಬೇಡಿಕೆಗಳು ಅಂತಂದರೆ ಈ ಒಳ ಮೀಸಲಾತಿ ಆಗಲಿ ಇನ್ನೊಂದಾಗಲಿ ಇವೆಲ್ಲನೂ ಯಾವುದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಅಲ್ಲ, ಅದು ಎಲ್ರಿಗೂ ಬೇಕಾಗಿರುವಂಥದ್ದು. 17% ಜನಕ್ಕಾಗಿದೆ ಅಂತಂದರೆ 84% ಜನ ತೊಂದರೆ ಅನುಭವಿಸ್ತಾನೆ ಇದ್ದಾರೆ. 17% ಏನಿದೆ ಅದು ಕೋರ್ಟ್ ಮುಖಾಂತರ ನಡೆಸಲಿ. 84% ಜನ ಇದ್ದಾರಲ್ಲ GM OBC ಇರುವಂಥವ್ರು, ಅವ್ರಿಗೆ ಯಾಕೆ ನೀವು ವೇಸ್ಟ್ ಮಾಡ್ತಾಯಿದ್ರ? ಅವ್ರ ಜೀವನವನ್ನು ಯಾಕೆ ಹಾಳು ಮಾಡ್ತಾಯಿದ್ರು? ಆದಷ್ಟು ಬೇಗ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಇದೀಗ ನನ್ನ ಜೊತೆ ಮತ್ತೊಬ್ಬ ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್ ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.